ಸರ್ ನಮಸ್ತೆ. ನಮಸ್ತೆ. ನಾನು ಪ್ರಶಾಂತ್ ಅಂತ ಸರ್, ಪಬ್ಲಿಕ್ ಇಂಪ್ಯಾಕ್ಟ್ ಚಾನಲ್ ಇಂದ ಮಾತಾಡ್ತೀನಿ ಸರ್, ಚಿಕ್ಕಮಂಗ್ಳೂರು. ಎಸ್ ಸರ್, ನಮಸ್ಕಾರ. ನಮಸ್ತೆ. ನಿನ್ನೆ ನಿಮ್ಮ ಹೇಳಿ. ಕಾರ್ಯಕ್ರಮವನ್ನ ನೋಡಿದ್ರು ಸರ್, ಕಡೂರಿನಲ್ಲಿ ಕಾರ್ಯಕ್ರಮ ಮಾಡಿದ್ರಿ. ಹೌದು. ನಿಮ್ಮ ಒಂದಷ್ಟು ಸ್ಪೀಚ್ ಕೂಡ ಕೇಳಿಸ್ಕೊಂಡು ಎಲ್ಲರೂ ಕೇಳಿಸ್ಕೊಂಡಿದ್ದಾರೆ ಅಂತ ಅಂದ್ಕೊಳ್ತೀನಿ. ಓಕೆ. ಆ ನಂತರ ಒಂದಷ್ಟು ದೊಡ್ಡ ಮಟ್ಟದಲ್ಲಿ ಕಾರ್ಯಕ್ರಮ ಮಾಡಿದ್ರಿ, ಯಾರ್ಯಾರ್ದು ಕಾರ್ಯಕ್ರಮಗಳು ಇತ್ತು. ಆದ್ರೆ ಇದ್ದಕ್ಕಿದ್ದಂತೆ ಆ ಕಾರ್ಯಕ್ರಮ ಮೊಟಕುಗೊಳ್ತು. ಹೌದು. ಏನಕ್ಕೋಸ್ಕರ ಅದನ್ನ ಬಂದ್ ಮಾಡಿದ್ರಿ ಸರ್? ಬಂದ್ ಯಾಕಾಯ್ತು ಅಂತ ಗೊತ್ತಿಲ್ಲ. ನಾನು ಜನಗಳಿಗೋಸ್ಕರ, ಜನಗಳಿಗೆ ಯೂತ್ ಅವೇರ್ನೆಸ್ ಪ್ರೋಗ್ರಾಮ್ ಅಂತ ಮಾಡಿದ್ದೆ. ಜನಗಳಿಗೆ ರಿಯಾಲಿಟಿ ಬಗ್ಗೆ, ಸತ್ಯದ ಬಗ್ಗೆ ಮಾತನಾಡ್ತಿದ್ದೆ. ಸತ್ಯ ಉಳಿಬೇಕು, ದೇಶ ಹಾಗೂ ರಾಜ್ಯ. ಜನತೆ ಬಹಳ ಸಂಕಷ್ಟದಲ್ಲಿದ್ದಾರೆ, ಕಷ್ಟದಲ್ಲಿದ್ದಾರೆ. ಆ ಕಷ್ಟದಿಂದ ಅವ್ರನ್ನ ಹೊರ ತೆಗಿಬೇಕಂತ ಹೇಳಿ ಅವ್ರನ್ನ ಉದ್ದೇಶಿಸಿ ಮಾತಾಡ್ತಿದ್ದೆ. ಏನಾಯ್ತೋ ಗೊತ್ತಿಲ್ಲ, ಕೆಲವೊಂದಿಷ್ಟು ಜನ 90% ಜನ ಎಲ್ಲ ಹ್ಯಾಪಿ ಇದ್ರು, ಸಪೋರ್ಟ್ ಮಾಡ್ತಾ ಇದ್ರು, ಖುಷಿ ಖುಷಿಯಾಗಿದ್ರು. ಸ್ವಲ್ಪ ಜನ ಏನೋ ಸ್ವಲ್ಪ ಡ್ರಿಂಕ್ಸ್ ಎಲ್ಲ ಮಾಡಿದ್ರು ಅನ್ಸುತ್ತೆ. ಅಲ್ಲಿಂದ ನಾನ್ ಮಾತಾಡೋದು ಮುಗಿದಾದ್ಮೇಲೆ ನಾನು ಅಲ್ಲಿ ಮುಗಿಸಿದ್ರು ಅಂತ ಹೇಳಿದ್ರು ಎಲ್ಲ. ಮಧ್ಯದಲ್ಲಿ ಒಂದು ಸರಿ ಏನೋ ನಿಮ್ಗೊಂದು ಮೆಸೇಜ್ ಕೊಟ್ರು, ನೀವೇನೋ ಮಾತಾಡ್ಬೇಕಂತ ಹೊರಡ್ತಾ ಇದ್ರಿ, ಅಷ್ಟೊತ್ತಿಗೆ ಅಲ್ಲಿ ಆ ಮಾತನ್ನ ಅಲ್ಲಿಗೆ ಸ್ಟಾಪ್ ಮಾಡಿದ್ರಿ. ಏನ್ ಸರ್? ಏನಿಲ್ಲ, ಈ ತರ ಮಾತಾಡಬಾರ್ದು ಅಂತ ಹೇಳ್ತಾ ಇದ್ರು. ಯಾಕಂದ್ರೆ ನಾನು ಸತ್ಯದ ಪರವಾಗಿದ್ದೀನಿ. ಸತ್ಯ ಗೆಲ್ಲಬೇಕು. ಭಾರತ ದೇಶ 2030ಕ್ಕೆ ಸ್ವರ್ಗವನ್ನಾಗಿ ಮಾಡ್ಬೇಕು, ಜನಗಳಿಗೆ ಎಲ್ಲರಿಗೂ ಖುಷಿ ಪಡ್ಬೇಕಂತ ಹೇಳಿ ನಾನು ಭಾರತ ದೇಶದಾದ್ಯಂತ ಎಲ್ಲ ಕಡೆ ಈ ರೀತಿ ಪ್ರೋಗ್ರಾಮ್ ಅನ್ನು ಮಾಡ್ತಾ ಇದ್ದೀನಿ. ಸುಮಾರು 10 ವರ್ಷದಿಂದ ನಾನು ಕೆಲಸ ಮಾಡ್ತಾ ಇದ್ದೀನಿ. ಇವಾಗ ಕರ್ನಾಟಕದಲ್ಲಿ ಅಂದ್ರೆ ನಾನು ಇಷ್ಟು ವರ್ಷ ಒಳಗಡೆಯಿಂದ ಕೆಲಸ ಮಾಡಿದ್ದೀನಿ. ಒಳಗಡೆ ಅಂದ್ರೆ ಪಬ್ಲಿಕ್ ಅಲ್ಲಿ ಜಾಸ್ತಿ ನಾನು ಕಾಣಿಸ್ಕೊಂಡಿರ್ಲಿಲ್ಲ. ಇವಾಗ ಕಾಣಿಸ್ಕೊತಾ ಇದೀನಿ. ಆ ಸತ್ಯ ಕೆಲವೊಂದಿಷ್ಟು ಜನಗಳಿಗೆ ಆಗ್ತಾ ಇಲ್ಲ. ಯಾಕಂದ್ರೆ ಸತ್ಯ ಯಾವಾಗೂ ಕಹಿಯಾಗಿರುತ್ತೆ. ಆ ಸತ್ಯವನ್ನು ಜನಗಳಿಗೆ ಮುಟ್ಟಿಸುವಂತ ಪ್ರಯತ್ನ ನಾನು ನಡೆಸಿದ್ದೀನಿ. ಜನಗಳಿಗೆ ಏನಾಗಿದೆ, ಜನ ಎಲ್ಲ ಈಗ ಆಟದ ಗೊಂಬೆ ಹಾಕಿದ್ದಾರೆ. ತುಂಬಾ ಜನ ಸಂಕಷ್ಟದಲ್ಲಿ, ತುಂಬಾ ಪ್ರಾಬ್ಲಮ್ ಅಲ್ಲಿ ಇದ್ದಾರೆ. ನನ್ನ ಹತ್ರ ನೂರಾರು ಜನ ಬರ್ತಾ ಇದ್ದಾರೆ, ಅವರ ಕಷ್ಟಗಳನ್ನ ಹಂಚ್ಕೋತಿದ್ದಾರೆ. ಆಮೇಲೆ ರೈತರು ಕೂಡ ತುಂಬಾ ಜನ ನನ್ನ ಹತ್ರ ಬರ್ತಾ ಇದ್ದಾರೆ. ರೈತರು ಬೆಳೆದ ಬೆಳೆಗೆ ಅವ್ರಿಗೆ ಸರಿಯಾದ ರೇಟ್ ಸಿಗ್ತಾ ಇಲ್ಲ. ಆಮೇಲೆ ಯೂತ್ಸ್ ಕೂಡ ಈಗ ಎಜುಕೇಶನ್ ಎಲ್ಲ ಮಾಡ್ತಾ ಇದಾರೆ, PUC ಮಾಡ್ತಿದ್ದಾರೆ, ಡಿಗ್ರಿ ಮಾಡ್ತಿದ್ದಾರೆ. ಮಾಡಾದ್ಮೇಲೆ ಅವರು ಜೀವನವನ್ನೇ ಕಲಿತಾ ಇಲ್ಲ. ಬರೇ ಅವರೆಲ್ಲ ಮಷಿನ್ ತರ ಆಗಿದ್ದಾರೆ. ಪುಸ್ತಕವನ್ನು ಓದಿ ಜಾಬ್ ಮಾಡೋಗೋಸ್ಕರ ಎಜುಕೇಶನ್ ಮಾಡ್ತಾ ಇದ್ದಾರೆ. ಎಜುಕೇಶನ್ ಅಂದ್ರೆ ಜೀವನದ ಪಾಠ. ಜೀವನ ಕಲಿಬೇಕು, ಮುಂದೆ ಜೀವನ ಹೇಗ್ ಮಾಡ್ಬೇಕು, ನಾವೆಲ್ಲರೂ ಭಾರತೀಯರು ಮತ್ತೆ ಕನ್ನಡಿಗರು ಎಲ್ಲರೂ ಕೂಡಿ ಹೇಗೆ ಜೀವನ ಮಾಡ್ಬೇಕು, ಎಲ್ಲರೂ ಒಟ್ಟಾಗಿ ಒಂದಾಗಿ ಸುಂದರವಾದ ಜೀವನವನ್ನ ಮಾಡ್ಬೇಕು ಅಂತ ಕಲಿಸ್ಲಿಕ್ಕೆ ನಾನು ಬಂದಿದ್ದೆ ಕಡೂರಿಗೆ. ಅದ್ರ ಬಗ್ಗೆ ನಾನು ಮಾತಾಡ್ತಿದ್ದೆ. ಅಂದ್ರೆ ಒಂದಷ್ಟು ಅದೇ ನೀವು ಹೇಳಿದ್ರಿ, ಸತ್ಯ ಕಹಿಯಾಗಿರುತ್ತೆ ಅಂತ ಹೇಳಿ. ಆದ್ರೆ ಮಾತಾಡ್ಬೇಕಾದ್ರೆ ಎಲ್ಲ ಒಂದ್ ಕಡೆ ನೀವು ಮಾತಾಡಿದ ಶೈಲಿ ಕೂಡ ಒಂದಷ್ಟು ಇಲ್ಲ, ನಾನು ಕೂಡ ನೋಡ್ದೆ, ಅಬ್ಸರ್ವ್ ಮಾಡಿದೆ ಇಲ್ಲಿ. ಆದ್ರೂ ಕೂಡ ಎಲ್ಲ ಒಂದ್ ಕಡೆ ಈ ಏನೋ ಅಂತಾರಲ್ಲ ಸರ್, ಅಹಂ ಬ್ರಹ್ಮಸ್ಮಿ ಅಂತೇಳಿ, ನನ್ ಮಾತು ಕೇಳಿಸ್ಕೊಂಡ್ರೆ ಮಾತ್ರ ನಿಮಗೆ ಒಳ್ಳೇದಾಗುತ್ತೆ, ಇಲ್ಲ ಅಂತ ಹೇಳಿದ್ರೆ ನೀವು ಸರ್ವನಾಶ ಆಗ್ತೀರಿ, ಈ ತರ ದಾಟಿಲೆಲ್ಲ ಮಾತಾಡಿದ್ರಿ. ಇದು ಎಲ್ಲ ಒಂದೊಂದ್ ಕಡೆ ಕೆಲವರಿಗೆ ಇಷ್ಟ ಆಗ್ಲಿಲ್ವಾ ಈ ತರ? ಇದು ಯಾಕೆ ಅಂತಂದ್ರೆ, ಯಾರಿಗಂದ್ರೆ ಇದೆಲ್ಲ ಜನಗಳಿಗೆ ಅಲ್ಲ. ಇದು ಅಲ್ಲಿ ಕಿಡಿಗೇಡಿಗಳು ನನಗೆ ಮಾತಾಡ್ಲಿಕ್ಕೆ ಕೊಡ್ತಾ ಇರ್ಲಿಲ್ಲ. ಬಹಳ ಅವ್ರು ಅವಾಜ್ ಮಾಡ್ತಾ ಇದ್ರು, ದುಮ್ಡಿ ಮಾಡ್ತಾ ಇದ್ರು ಸ್ವಲ್ಪ ಜನ. ಅವರಿಗೆ ಅದು ಮೆಸೇಜ್, ಬಾಕಿ ಎಲ್ಲಾ ಜನಗಳಿಗೆ ಅಲ್ಲ ಅದು. ಎಲ್ಲರನ್ನ ಉದ್ದೇಶಿಸಿ ಮಾತು ನೀವು ಆಡ್ಲಿಲ್ಲ. ಎಲ್ಲರನ್ನು ಉದ್ದೇಶಿಸಿ ಮಾತನಾಡಿದ ಮಾತಲ್ಲ ಅದು, ಸರ್ವನಾಶದ ಮಾತು. ನಾನು ಎಲ್ಲರೂ ಒಳ್ಳೇದಕ್ಕೋಸ್ಕರ ಕೆಲಸ ಮಾಡ್ತಿದ್ದೀನಿ, ಯಾರಿಗೂ ಕೆಟ್ಟ ಬಯಸಲ್ಲ. ಅಲ್ಲಿ ನನಗೆ ತುಂಬಾ ಜನ ನಾನು ಮಾತಾಡುವಾಗ ಡಿಸ್ಟರ್ಬ್ ಮಾಡ್ತಾ ಇದ್ರು, ಕೂಗಾಡಿ ಹಾರಾಟ ಮಾಡಿ ನನ್ನ ಮಾತುಗಳನ್ನ ನಿಲ್ಲಿಸುವಂತ ಪ್ರಯತ್ನ ಮಾಡ್ತಾ ಇದ್ರು. ಅದಕ್ಕೆ ಅವ್ರಿಗೆ ನಾನು ಆ ರೀತಿ ಹೇಳಿದೆ. ಅಲ್ಲಾಂದ್ರೆ ಒಂದಷ್ಟು ಜನ ಏನಾದ್ರು ನಿಮ್ಮನ್ನ ಬೇರೆ ರೀತಿ ನೀವೇನಾದ್ರು ರಾಜಕೀಯವಾಗಿ ಏನಾದ್ರು ಇಲ್ಲಿ ಕಡೂರಿಗೆ ಬರ್ತೀರಾ ಅಥವಾ ಈ ತರ ಏನಾದ್ರು ವ್ಯವಸ್ಥೆ? ಯಾಕಂದ್ರೆ ನೀವು ಒಂದ್ ಕಡೆ ಪ್ರಸ್ತಾಪ ಕೂಡ ಮಾಡಿದ್ರಿ, 2028ಕ್ಕೆ ನಾನೇ CM ಆಗ್ಬೇಕಾ, ತೋರ್ಸ್ಬೇಕಾ ನಿಮಗೆ, 224 ಕ್ಷೇತ್ರಗಳಲ್ಲಿ ಬೇಕಾದ್ರೆ ನಾನು ಗೆಲ್ಸ್ಕೊಳ್ತೀನಿ ಅನ್ನೋಂಥದ್ದು. ಇದು ಎಲ್ಲಾದ್ರೂ ಕೆಲವರಿಗೆ ಇವ್ರು ರಾಜಕೀಯವಾಗಿ ಏನಾದ್ರು ಲಾಭ ತಗೊಳ್ತಿದಾರ ಅನ್ನೋದೇನಾದ್ರು ಯೋಚನೆಗೆ ಬಂತ ಅನ್ನುವಂಥದ್ದು? ಆ ರೀತಿ ಏನಿಲ್ಲ. ನಂದು ಒಂದೇ ಉದ್ದೇಶ, ನಾನು ಪ್ರತಿಯೊಬ್ಬರನ್ನು ಪ್ರೀತಿ ಮಾಡುವಂತ ವ್ಯಕ್ತಿ. ನಾನು ಪಕ್ಕಾ ಶಿವಜಿ ಭಕ್ತ ಇದ್ದೇನೆ. ಎಲ್ಲರೂ ಪ್ರೀತಿ ಮಾಡ್ತಾರೆ. ರಾಜಕಾರಣಿಗಳು ಅವರು ಮನುಷ್ಯರೇ, ನಾವು ಮನುಷ್ಯರೇ, ಎಲ್ಲರೂ ಮನುಷ್ಯರಿದ್ದೀವಿ. ಎಲ್ಲರೂ ಕೂಡಿ ಎಲ್ಲ ಜನಗಳಿಗೆ ಒಳ್ಳೇದನ್ನ ಮಾಡಬೇಕು. ಯಾಕಂದ್ರೆ ನಮ್ಮ ದೇಶದಲ್ಲಿ ದುಡ್ಡಿಗೆ ಕಡಿಮೆ ಇಲ್ಲ, ಅನ್ನಕ್ಕೆ ಕಮ್ಮಿ ಇಲ್ಲ, ನೀರಿಗೆ ಕಡಿಮೆ ಇಲ್ಲ. ಎಲ್ಲ ವ್ಯವಸ್ಥಿತವಾಗಿರುವಾಗ ದುಡ್ಡೆಲ್ಲ ಎಲ್ಲಿ ಹೋಗ್ತಾ ಇದೆ, ಏನಾಗ್ತಾ ಇದೆ, ಇದ್ರ ಬಗ್ಗೆ ನಾನು ಮಾತಾಡಿದೆ. ನನಗೆ ರಾಜಕೀಯವಾಗಿ ಬರುವಂತ ಉದ್ದೇಶ ಏನಿಲ್ಲ. ಮಾಡಿದ್ರೆ ಆಗತ್ತೆ, ಈಸಿ ಇದೆ, ಏನ್ ದೊಡ್ಡ ವಿಷಯ ಇಲ್ಲ. ಯಾಕಂದ್ರೆ ನಮ್ದು ಪ್ರಜಾಪ್ರಭುತ್ವ, ಜನಗಳ ಬೆಂಬಲ ಮಾಡಿದ್ರೆ ಯಾರು ಏನೋ ಆಗ್ಬೋದು ಇಲ್ಲಿ. ಇವಾಗ ನಮ್ಮ ದೇಶದ ಪ್ರಧಾನಮಂತ್ರಿಗಳು TMR ಅವರು ಆಗ್ಲಿಲ್ವಾ? ಖಂಡಿತ. ಸಂವಿಧಾನ ಅವಕಾಶ ಮಾಡ್ಕೊಟ್ಟಿದೆ ಸರ್. ಹೌದು, ಎಲ್ಲರಿಗೂ ಅವಕಾಶ ಇದೆ, ಮಾಡಬಹುದು. ಯಾಕಂದ್ರೆ ಯಾಕೆ ಆಗ್ಬೇಕು ಅಂತಂದ್ರೆ, ಈಗಿನವರು ಸರಿಯಾಗಿ ಎಲ್ಲವನ್ನ ನಡೆಸ್ಕೊಂಡು ಹೋದ್ರೆ ಯಾರಿಗೂ ತೊಂದರೆನೇ ಇಲ್ಲ. ಯಾಕಂದ್ರೆ ಜನಪ್ರತಿನಿಧಿಗಳು ಜನಗಳಿಗೆ ಒಳ್ಳೇದನ್ನ ಬಯಸ್ಬೇಕು, ಮಾಡ್ಬೇಕು. ತುಂಬಾ ಈಸಿ ಇದೆ ಅದು. ಅದು ಈಸಿ ಇದೆ, ಅದನ್ನ ಕಷ್ಟಪಟ್ಟು ಮಾಡೋದು ಏನೂ ಇಲ್ಲ, ಬಹಳ ಈಸಿ ಇದೆ. ಅದನ್ನ ಮಾಡ್ಲಿ ಅಂತ ಅವೇರ್ನೆಸ್ ಮೂಡಿಸ್ತಾ ಇದ್ದೀನಿ. ಈಗ ಅಂದ್ರೆ ಒಂದಷ್ಟು ಜನ ಕೇಳ್ತಾ ಇದ್ರಿ ಸರ್, ಏನ್ ಸಾರ್ವಜನಿಕವಾಗಿ ಚರ್ಚೆ ಆಗ್ತಿದೆ ಆ ಮಾತನ್ನ ನಾನು ನಿಮ್ ಜೊತೆ ಕೇಳ್ತಿದ್ದೀನಿ.
ಓಕೆ. ನೀವು ಹುಬ್ಳಿಲಿ ಹುಟ್ಟಿದ್ರಿ, ಬೆಳಗಾವಿಲಿ ಈಗ ಅಲ್ಲಿ ಇದ್ದೀರಿ, ಅಲ್ಲಿ ಒಂದಷ್ಟು ನಿಮ್ದೇ ಆದಂತ ಒಂದು ಶಿವಮ್ ಅಸೋಸಿಯೇಟ್ಸ್ ಅನ್ನುವಂತ ತಂಡವನ್ನ ಕಟ್ಕೊಂಡು ನೀವು ಹೇಳ್ತಾ ಇದ್ದೀರಿ ಒಂದು ಒಳ್ಳೆ ಸಮಾಜವನ್ನ ಕಟ್ಟಬೇಕು, ಅದಕ್ಕೋಸ್ಕರ ನಾನು ಹೆಜ್ಜೆ ಹಾಕ್ತಿದ್ದೀನಿ ಅಂತ ಹೇಳ್ಕೊಂಡು. ಹೌದು. ಅಲ್ಲಿದ್ದವರು ಸಡನ್ ಆಗಿ ಇವತ್ತು ಚಿಕ್ಕಮಗಳೂರು ಜಿಲ್ಲೆಯ ಕಡೂರಿಗೆ ಬಂದು ಒಂದು ಒಳ್ಳೆ ದೊಡ್ಡ ಕಾರ್ಯಕ್ರಮವನ್ನ ಮಾಡ್ತಾರೆ, ಒಂದಷ್ಟು ಸಾವಿರಾರು ಜನಗಳನ್ನ ಸೇರಿಸ್ತಾರೆ, ಡಾಮ್ ಡೂಮ್ ಅನ್ನೋಂತ ಒಂದಷ್ಟು ದೊಡ್ಡ ಕಾರ್ಯಕ್ರಮವನ್ನ ಮಾಡಿ ಸಿನಿ ತಾರೆಯನ್ನ ಕಳಿಸ್ತಾರೆ. ಏನಿದು ಎತ್ತಣ ಸಂಬಂಧ ಅಂತ ಅಂದ್ರೆ ಬೆಳಗಾವಿಯಿಂದ ಇಲ್ಲಿಗೆ ಬಂದು ನೀವು ಕಾರ್ಯಕ್ರಮ ಮಾಡ್ತಿದ್ದೀರಿ, ಏನಾದ್ರು ಅಂದ್ರೆ ಒಂದಷ್ಟು ಜನ ಇರ್ತಾರೆ ಏನಾದ್ರು ಉದ್ದೇಶ ಇದೆಯಾ ಅನ್ನುವಂಥದ್ದು, ಅದನ್ನ ನೇರವಾಗಿ ಹೇಳ್ಬೋದು ಅನ್ನುವಂಥದ್ದು ಸರ್. ಏನಿಲ್ಲ, ಕಡೂರ್ ಅಂತ ಅಷ್ಟೇ ಅಲ್ಲ, ಇಡೀ ಕರ್ನಾಟಕ ಮತ್ತೆ ಇದು ದೇಶ ನಮ್ಮದೇ ಇದೆ ಎಲ್ಲ. ನಾವೆಲ್ಲರೂ ಭಾರತೀಯರು, ಕರ್ನಾಟಕ ಎಲ್ಲರೂ, ಕಡೂರು ನಮ್ಮದೇ, ಬೆಳಗಾವಿ ನಮ್ಮದೇ, ಎಲ್ಲವೂ ನಮ್ಮದೇ ಇದೆ. ನಾನು ಜನಗಳನ್ನ ಪ್ರೀತಿ ಮಾಡ್ತೇನೆ, ಜನಗಳನ್ನೇ ದೇವರಂತ ನಂಬಿಕೊಂಡಿದ್ದೀನಿ ನಾನು. ಅವರಿಗೆ ಜೀವನವನ್ನ ಕಲಿಸ್ಲಿಕ್ಕೆ ಯಾರು ಇಲ್ಲ. ಈಗ ಎಜುಕೇಶನ್ ಸಿಸ್ಟಮ್ ತಪ್ಪಿದೆ, ಅದಕ್ಕೋಸ್ಕರ ನಾನು ಸರಿಯಾದ ದಾರಿಗೆ ಅವ್ರನ್ನ ಕರ್ಕೊಂಡು ಹೋಗ್ಬೇಕಂತ ಹೇಳಿ ಇಲ್ಲಿ ಮಾತಾಡ್ಲಿಕ್ಕೆ ಬಂದಿದ್ದೆ. ಬಟ್ ಅಲ್ಲಿ ನನಗೆ ತುಂಬಾ ಡಿಸ್ಟರ್ಬ್ ಆಗಿದ್ರಿಂದ ಅಲ್ಲಿ ನನಗೆ ಇನ್ನೂ ಕೆಲವೊಂದು ವಿಷಯಗಳನ್ನ ಮಾತಾಡ್ಲಿಕ್ಕೆ ಆಗಿಲ್ಲ ಅಲ್ಲಿ. ಅಂದ್ರೆ ನೀವ್ ಏನ್ ಮೆಸೇಜ್ ಅನ್ನ ಕೊಡ್ಬೇಕು ಅಂತ ಬಂದಿದ್ರಿ, ಅದನ್ನ ಸರಿಯಾಗಿ ಕನ್ವೆ ಮಾಡಕ್ ಆಗಿಲ್ಲ ಅಂತ ಹೇಳ್ತಿದೀರಾ? ಹೌದು, ಸರಿಯಾಗಿ ಕನ್ವೆ ಮಾಡ್ಲಿಕ್ಕೆ ನನಗೆ ಅವಕಾಶ ಸಿಗಲಿಲ್ಲ ಅಲ್ಲಿ. ಏನ್ ಸರ್, ಅಂದ್ರೆ ನಾನು ಒಂದು ಜನರಲ್ ಆಗಿ ಕೇಳ್ತೀನಿ. ಈಗ ನಾನು ಅಷ್ಟೇ, ಆಕ್ಚುಲಿ ನಾವು ಚಿಕ್ಕಮಗಳೂರಿನ ಆಗಿರೋದ್ರಿಂದ ನಿಮ್ಮ ಮತ್ತೊಂದಷ್ಟು ಹೋಗಿ ನಿಮ್ಮ ಸ್ಪೀಚ್ ಆದ್ಮೇಲೆ ನಿಮ್ ಬಗ್ಗೆ ಒಂದಷ್ಟು ನೋಡದೆ ಗೊತ್ತಾಯ್ತು, ಒಂದಷ್ಟು ಖುಷಿ ಆಯ್ತು. ನಿಮ್ಮ ಸ್ಪೀಚ್ ಇರ್ಬೋದು, ಬೇರೆ ರೀತಿಯಲ್ಲಿ ನಿಮ್ಮ ಒಂದು ನೀವು ನಡ್ಕೊ ಬಂದಿದ್ದ ದಾರಿನೆಲ್ಲಾನು ಒಂದಷ್ಟು ಅವಲೋಕನ ಮಾಡ್ಕೊಂಡಿದ್ರಿ ಕೆಲವು ಕಡೆ ಎಲ್ಲ, ನಾನು ಅವನ್ನೆಲ್ಲ ಅಬ್ಸರ್ವ್ ಮಾಡಿದೆ. ಜನಗಳಿಗೆ ಗೊತ್ತಿಲ್ಲ ಯಾರಿದು ಶಿವಾನಂದ್ ಅನ್ನುವಂಥದ್ದು. ನಿಮ್ಮ ಬಗ್ಗೆ ಒಂದು ಸ್ಫುಟವಾಗಿ ಹೇಳೋದಾದ್ರೆ ಸರ್. ನಾನು ಶಿವಾನಂದ್ ಎಸ್ ನೀಲಣ್ಣವರ್. ನನಗೆ ಜೀವನವನ್ನು ನಾನು ನನ್ನ ದೇಶಗೋಸ್ಕರ, ನಾನು ಪಕ್ಕ ದೇಶಭಕ್ತ ಇದ್ದೀನಿ. ಮತ್ತೆ ನನಗೆ ದೇಶ ಸೇವೆಯೇ ಈಶ ಸೇವೆ, ಜನಗಳ ಸೇವೆಯೇ ಜನಾರ್ದನ ಸೇವೆ ಅಂತ ತಿಳ್ಕೊಂಡು ಬದುಕ್ತಾ ಇದ್ದೀನಿ. ನನಗೆ ಜನಗಳ ಸೇವೆ ಮಾಡ್ಬೇಕು, ನಾವು ಹುಟ್ಟಿದ್ದಕ್ಕೆ ಸಾರ್ಥಕ ಆಗ್ಬೇಕು. ನಾನು ಸಾಯೋಕ್ಕಿಂತ ಮುಂಚೆ ಜನಗಳಿಗೋಸ್ಕರ ಏನಾದ್ರು ಮಾಡ್ಬೇಕು. 2030ರಲ್ಲಿ ನಮ್ಮ ರಾಜ್ಯ ಹಾಗೂ ನಮ್ಮ ದೇಶವನ್ನ ಸ್ವರ್ಗವನ್ನಾಗಿ ಮಾಡ್ಬೇಕಂತ ಹೇಳಿ ನಾನು ಹೊರಟಿದ್ದೀನಿ. ಬಹಳ ದೊಡ್ಡ ಪ್ರಯತ್ನ ಮಾಡ್ತಾ ಇದ್ದೀನಿ. ನನಗೆ ಕೋಟಿಗಟ್ಟಲೆ ಜನ ಸಪೋರ್ಟ್ ಕೂಡ ಮಾಡ್ತಾ ಇದ್ದಾರೆ. ಕೋಟ್ಯಾಂತರ ಜನ ನಂಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ಉದ್ದೇಶ ಒಂದೇ, ಜನಗಳಿಗೆ ವಿಷಯ ತಿಳಿಬೇಕು. ಜನಗಳು ಮೂರ್ಖತನದಲ್ಲಿ ಬದುಕ್ತಾ ಇದ್ದಾರೆ, ಗುಲಾಮರಾಗಿ ಬದುಕ್ತಾ ಇದ್ದಾರೆ. ಇದನ್ನ ತಪ್ಪಿಸ್ಬೇಕು. ಈ ಗುಲಾಮಗಿರಿ ಪದ್ಧತಿ ಏನಿದೆಯಲ್ಲ, ನಾವು ಮುಂಚೆ ನಮ್ಮನ್ನೆಲ್ಲ ಬ್ರಿಟಿಷರು ಆತಾ ಇದ್ರು. ಇವಾಗ ನಮಗೆ ಎಲ್ಲ ಸ್ವತಂತ್ರ ಸಿಕ್ಕಾದ್ಮೇಲೂ ಕೂಡ ಇವಾಗ ಸ್ವತಂತ್ರ ಇಲ್ಲ. ಜನಗಳು ಎಲ್ಲರೂ ರೋಡಿಗೆ ಗುಲಾಮರನ್ನ ಜನರನ್ನ ಗುಲಾಮರು ಮಾಡಿರೋದು ಯಾರು ಅಲ್ಲ, ಅದು ನೋಡಿ, ಅದು ರಾಜಕೀಯವಾಗಿರ್ಬೋದು, ಅದು ಮೇಲೆ ಮತ್ತೆ ಯಾರೋ ಇರ್ಬೋದು. ಯಾಕಂದ್ರೆ ಜನಗಳ ಒಳಗೆ ತುಂಬಾ ಭಯ ಇದೆ. ಯಾರು ಓಪನ್ ಆಗಿ ನಂತರ ಮಾತಾಡ್ಲಿಕ್ಕೆ ಸಾಧ್ಯನೇ ಇಲ್ಲ. ಯಾಕಂದ್ರೆ ಭಯ ಇದೆ. ಭಯ ಅಂತೇಳಿ ಈ ಭಯದಲ್ಲಿ ಸಿಕ್ಕೊಂಡು ಯಾರು ಯಾರನ್ನು ಏನು ಪ್ರಶ್ನೆ ಮಾಡ್ತಾ ಇಲ್ಲ. ನಮಗೆ ಯಾಕೆ ಬಿಡಪ್ಪ ಅನ್ನುವಂತ ಪರಿಸ್ಥಿತಿ ಬಂದಿದೆ. ಈ ರೀತಿ ಆದ್ರೆ ಬರ್ತಕ್ಕಂತ ಪೀಳಿಗೆಗೆ ನಾವೆಲ್ಲರೂ ಒಂದೇನಾದ್ರೂ ಒಳ್ಳೆ ಸಂಸ್ಕಾರ ಮತ್ತೆ ಒಳ್ಳೆ ದೇಶವನ್ನು ಬಿಟ್ಕೊಡ್ಬೇಕಲ್ಲ. ಹೀಗೆ ಹೋಗಿದ್ರೆ ಬರ್ತಕ್ಕಂತ ಪೀಳಿಗೆ, ನಮ್ಮ ಮಕ್ಕಳಾಗಿರ್ಬೋದು, ರಾಜಕೀಯ ವ್ಯಕ್ತಿಗಳ ಮಕ್ಕಳಾಗಿರ್ಬೋದು, ಒಳ್ಳೆ ಬಿಸ್ನೆಸ್ ಮ್ಯಾನ್ ಮಕ್ಕಳು ಆಗಿರ್ಬೋದು, ಎಲ್ಲರಿಗೂ ಒಂದು ಒಳ್ಳೆ ಫ್ಯೂಚರ್ ಅನ್ನ ಬಿಟ್ಕೊಡ್ಬೇಕು ನಾವೆಲ್ಲ. ಖಂಡಿತ ಸರ್. ಇಲ್ಲ ಅಂತಂದ್ರೆ ಈಗ ನೋಡಿ, ನಮ್ದು ಹೆಂಗಂತಂದ್ರೆ ಪ್ರಕೃತಿಯನ್ನ ನಷ್ಟ ಮಾಡ್ತಾ ಇದ್ದಾರೆ. ಪೂರ ಪ್ರಕೃತಿ ಈಗ ಇನ್ನೊಂದ್ ಸ್ವಲ್ಪ ದಿವಸ ಆದ್ರೆ ನಾವೆಲ್ಲರೂ ಆಕ್ಸಿಜನ್ ಮಾಸ್ಕ್ ಹಾಕೊಂಡು ಅಡ್ಡಾಡುವಂತ ಪರಿಸ್ಥಿತಿ ಬರುತ್ತೆ. ಸತ್ಯ. ಇದನ್ನೆಲ್ಲ ತಪ್ಪಿಸ್ಬೇಕು ನಾವು. ನಮ್ ಮಕ್ಕಳಾಗ್ಲಿ ನಿಮ್ ಮಕ್ಕಳಾಗ್ಲಿ ನಾಳೆ ಆಕ್ಸಿಜನ್ ಮಾಸ್ಕ್ ಹಾಕೊಂಡು ಅಡ್ಡಾಡಿದ್ರೆ ಏನ್ ಅರ್ಥ ಇರುತ್ತೆ ಜೀವನಕ್ಕೆ? ಅದು ಬಿಸ್ನೆಸ್ ಆಗ್ಬಿಡುತ್ತೆ ಆಮೇಲೆ. ಆಕ್ಸಿಜನ್ ಮಾರ್ಕೊಂಡು ಅಡ್ಡಾಡೋದು. ಇವಾಗ ಆಧಾರ್ ಕಾರ್ಡ್ ಎಲ್ಲ ನಾವು ಯೂಸ್ ಮಾಡ್ತಾ ಇದ್ದೀವಿ. ಬರ್ತಕ್ಕಂಥ ದಿವಸದಲ್ಲಿ ಪ್ರತಿಯೊಬ್ಬ ವ್ಯಕ್ತಿಗೂ ಚಿಪ್ ಹಾಕ್ಬಿಡ್ತಾರೆ ಆಮೇಲೆ. ಇಂಥ ಜೀವನ ಯಾರಿಗೆ ಬೇಕಾಗಿದೆ? ನಾವು ಎಲ್ಲಿ ಹೋಗ್ತಾ ಜನ ಈಗ ನಮ್ಮ ಮಾನವೀಯತೆ ಎಲ್ಲಿ ಉಳಿದಿದೆ, ಎಲ್ಲಿ ಹೋಗ್ತಾ ಇದೆ, ಏನ್ ಮಾಡ್ಲಿಕ್ಕೆ ಹೊರಟಿದ್ದಾರೆ? ನಮಗೆ ನಾವು 20 ವರ್ಷ 30 ವರ್ಷದಿಂದ ನಾವೆಲ್ಲ ಎಷ್ಟು ಸುಖವಾಗಿ ಸಂತೋಷದಿಂದ ಇದ್ದೀವಿ ನಾವೆಲ್ಲ. ಇವಾಗ ಜಾತಿ ಧರ್ಮ ಅಂತೇಳಿ ಎಲ್ಲ ಏನಾಗಿದೆ ಗೊತ್ತಾ ನಿಮಗೆ? ಗೊತ್ತಲ್ಲ ನಿಮಗೆ? ಜಾತಿ ಅಂತೇಳಿ ಎಲ್ಲ ಕಚ್ಚಾಟ, ಬಡದಾಟ ಏನೇನೆಲ್ಲ ಆಗ್ತಾ ಇದೆ ದೇಶ ತುಂಬಾ. ಇದನ್ನ ನಿಲ್ಲಿಸಲಿಕ್ಕೆ ಯಾರು ಒಬ್ರು ಮುಂದೆ ಬರ್ತಾ ಇಲ್ಲ. ಅದಕ್ಕೆ ನಾನು ಮುಂದೆ ಬಂದಿದ್ದೇನೆ. ನನಗೆ ಕೋಟ್ಯಾಂತರ ಜನ ಸಪೋರ್ಟ್ ಕೂಡ ಮಾಡ್ತಾ ಇದ್ದಾರೆ. ಇಲ್ಲ ಸರ್, ನಿಮ್ಮ ಮಾತಲ್ಲಿ ಸ್ಪಷ್ಟತೆ ಇದೆ. ನೀವೇನ ಮಾಡ್ಕೋಬೇಕು, ಯಾವ ರೀತಿ ಹೋಗ್ಬೇಕು ಅನ್ನೋದೆಲ್ಲ ನೀವು ಒಂದಷ್ಟು ಕ್ಲಾರಿಟಿನ ಕೊಡ್ತಾ ಇದ್ದೀರಿ. ಬಟ್ ಅದು ಯಾವ ತರದಲ್ಲಿ ಹೋಗ್ಬೇಕು ಅನ್ನೋಂಥದ್ದು ಸರ್. ಬರೀ ಯಾಕಂದ್ರೆ ನಾನು ನಿಮಗೆ ಅಂದ್ರೆ ಜನರಲ್ ಆಗಿ ಒಂದಷ್ಟು ಈಗ ನಿಮಗೆ ಗೊತ್ತಿದೆ, ಇದೇ ರೀತಿ ರಾಜಕೀಯ ವ್ಯವಸ್ಥೆನ ಕಂಡು ಉಪೇಂದ್ರ ಅವರು ಸಿನಿಮಾ ನಟರು ಅವರು ಅಷ್ಟೇ ಏನೋ ರಾಜಕೀಯದ ಮೂಲಕ ಮಾಡ್ಬೇಕು ಅಂತಕೊಂಡು ಬಂದ್ರು. ಅದು ನಿಮಗೆ ಗೊತ್ತಿದೆ. ಅದು ಮತ್ತೆ ಅಲ್ಲಿ ಅಂದ್ರೆ ನಾವೇನ್ ಅನ್ಕೊಂಡಿರ್ತೀವಿ ಅದು ಪ್ರಾಕ್ಟಿಕಲಿ ನಮ್ ಗ್ರೌಂಡ್ ಲೆವೆಲ್ ಅಲ್ಲಿ ಅಷ್ಟು ವರ್ಕ್ ಆಗಲ್ಲ ಸರ್. ಹಾಗಾಗಿ ನಿಮಗೆ ಯಾವ ತರದಲ್ಲಿ ಹೋಗ್ಬೇಕು ಅನ್ನೋದು ಐಡಿಯಾ ಇದೆಯಾ ಅನ್ನೋಂಥದ್ದು ಸರ್? ಹೌದು, ನನಗೆ ಐಡಿಯಾ ಇದೆ. ಈಗ ಜನಗಳಿಗೆ ಒಬ್ಬ ನಾಯಕ ಬೇಕಾಗಿದ್ದಾನೆ. ಒಬ್ಬ ಒಳ್ಳೆ ವ್ಯಕ್ತಿ ಅವ್ರ ಕೈ ಹಿಡಲಿಕ್ಕೆ, ಅವ್ರ ಕಷ್ಟಗಳನ್ನ ಕೇಳಲಿಕ್ಕೆ ಒಬ್ಬ ವ್ಯಕ್ತಿ ಬೇಕಾಗಿದ್ದಾರೆ.
ನಾನು ಒಬ್ಬನೇ ಇಲ್ಲ, ನನ್ನ ಜೊತೆ ಲಕ್ಷಾಂತರ ಜನ ಇದ್ದಾರೆ. ನಾವು ಎಲ್ಲರೂ ದೇಶ ತುಂಬಾ ಎಲ್ಲರಿಗೂ ಸಹಾಯವನ್ನ ಮಾಡ್ತಾ ಹೋಗ್ತಾ ಇದ್ದೀವಿ. ಕಷ್ಟದಲ್ಲಿ ಇರೋರನ್ನು ಕಷ್ಟದಿಂದ ಹೊರಗಡೆ ತೆಗಿತಾ ಇದ್ದೀವಿ. ತುಂಬಾ ಜನ ಮೊನ್ನೆ ನಾನು ಸಾಕಷ್ಟು ದಿನಕ್ಕೆ ಹಾಸ್ಪಿಟಲ್ ಅಲ್ಲಿ ಬಿಲ್ ಕಟ್ಟಿ ಅವ್ರನ್ನ ಡಿಸ್ಚಾರ್ಜ್ ಮಾಡ್ಕೊಂಡ್ ಬರ್ಲಿಕ್ಕೆ ಒದ್ದಿರ್ತಿದ್ದಾರೆ. ಅವರು ಮಂದಿ ಕಡೆ 5,000 10,000 ಅಂತ ಜಮಾ ಮಾಡಿ ಹೊರಗಡೆ ದಿವಸ ಹಾಸ್ಪಿಟಲ್ ಅಲ್ಲಿ ಉಳಿತಾ ಇದ್ದಾರೆ. ಅಂತವ್ರಿಗೆಲ್ಲ ಸಪೋರ್ಟ್ ಮಾಡಿ ಒಂದೇ ದಿವಸ ಹೊರಗೆ ತೆಗಿತಾ ಇದ್ದೀವಿ. ಆಮೇಲೆ ಎಷ್ಟೋ ಜನ ಮನೆ ಲಾಕ್ ಮಾಡ್ತಾ ಇದ್ದಾರೆ ಬ್ಯಾಂಕ್ನವರು, ದುಡ್ಡು ತುಂಬ್ಲಿಕ್ಕೆ ಆಗ್ತಾ ಇಲ್ಲ ಅಂತ ಹೇಳಿ ಒದ್ದಾಡ್ತಾ ಇದ್ದಾರೆ. ಆಮೇಲೆ ಅವ್ರನ್ನ ಯಾರು ಕೇಳೋರು? ಅವ್ರು ಯಾರು ಕೇಳೋರೇ ಇಲ್ಲ. ಫ್ರೆಂಡ್ಸ್ ರಿಲೇಷನ್ ಯಾರು ಒಬ್ರಿಗೊಬ್ರು ಸಹಾಯನೇ ಮಾಡ್ತಾ ಇಲ್ಲ. ಇವಾಗ ಯಾರು ಇಲ್ಲ. ನಮ್ಮ ಮನೆಯಲ್ಲಿ ನಮಗೆ ಸಪೋರ್ಟ್ ಮಾಡ್ತಾ ಇಲ್ಲ. ಅಂತ ಒಂದು ದಿವಸ, ಅಂತ ಒಂದು ದೇಶ, ಇದ್ರ ಇಷ್ಟು ದೊಡ್ಡ ನಮ್ದು ದೇಶ. ಇಲ್ಲಿ ಪ್ರಜಾಪ್ರಭುತ್ವ, ಇಲ್ಲಿ ಪ್ರಜೆಗಳೇ ರಾಜಗಳಂತ ಹೇಳ್ತೇವೆ ನಾವು. ಇಲ್ಲಿ ಪ್ರಜೆಗಳೇ ರಾಜಗಳಿಲ್ಲ, ಇಲ್ಲಿ ಪ್ರಜೆಗಳು ಬಿಕಾರಿಯಾಗಿದ್ದಾರೆ. ಸತ್ಯ. ಮತ್ತೆ ಈ ಬಿಕಾರಿ ಆದ್ರೆ ಮತ್ತೆ ಏನು ಪ್ರಜೆಗಳಿಗೆ ಏನ್ ಕಿಮ್ಮತ್ತಿದೆ? ಸತ್ಯ ಸರ್. ಪ್ರಜೆಗಳನ್ನ ರಾಜರನ್ನಾಗಿ ಮಾಡ್ಬೇಕಲ್ಲ. ಓಟ್ ಹಾಕೋರು ಪ್ರಜೆಗಳಲ್ವಾ? ಮತ್ತೆ ಅವ್ರಿಗೆಲ್ಲ ವ್ಯವಸ್ಥೆಯನ್ನ ಮಾಡಿಕೊಡ್ಬೇಕು. ನಮ್ ದೇಶದಲ್ಲಿ ದುಡ್ಡಿಗೆ ಕಡಿಮೆ ಇಲ್ಲ. ಈಗ ಜನರನ್ನ ಸಂಘಟಿಸುವಂತ ಕೆಲಸವನ್ನ ನೀವು ಮಾಡ್ತಾ ಇದ್ದೀರಿ. ಹೌದು, ಒಂದು ಸಂಘಟನೆ ಮಾಡ್ಬೇಕು. ಅದು ಸಂಘಟನೆಯಿಂದ ದೇಶ ಒಳ್ಳೇದಾಗಬೇಕು, ಎಲ್ಲರೂ ಒಳ್ಳೆಯವರಾಗಬೇಕು. ರಾಜಕೀಯ ವ್ಯಕ್ತಿಗಳು ಒಳ್ಳೆಯವರೇ ಇದ್ದಾರೆ, ಆದ್ರೆ ಅವ್ರ ಪರಿಸ್ಥಿತಿ, ಅವ್ರು ಎಲ್ಲಿ ಯಾವ ವಿಷಯಕ್ಕೆ ಮಜಬೂರಾಗಿದ್ದಾರೆ ಅಂತ ಗೊತ್ತಿಲ್ಲ, ನಂಗೆ ತಿಳಿತಾ ಇಲ್ಲ. ಅವರು ಒಳ್ಳೆಯವರೇ, ಅವರು ಮನುಷ್ಯ, ಅವರಲ್ಲಿ ಒಬ್ಬ ದೇವರಿದ್ದಾನೆ. ಆದ್ರೆ ಆ ದೇವರನ್ನ ಎಬ್ಬಿಸೋರು ಯಾರು ಇಲ್ಲ. ಅವ್ರಿಗೂ ತಿಳಿತಾ ಇಲ್ಲ ಎಲ್ಲಿ ಹೋಗ್ಬೇಕು, ಏನ್ ಮಾಡ್ಬೇಕು ಅಂತೇಳಿ, ಯಾವ ರೀತಿ ಕೆಲಸಗಳನ್ನ ಮಾಡ್ಬೇಕಂತೇಳಿ. ತುಂಬಾ ಈಸಿ ಇದೆ ಜನಗಳಿಗೆ ಸಹಾಯ ಮಾಡ್ಲಿಕ್ಕೆ. ಮುಂದಾದ್ರೆ ಎಲ್ಲ ಈಸಿ ಇದೆ. ಜನಗಳಿಗೆ ಯಾರು ಮಾಡ್ಬೇಕು? ಈಗ ಯಾರು ಮಾಡ್ಬೇಕು ಹೇಳಿ? ನೀವು ಮಾಡ್ಲಿಕ್ಕೆ ಆಗತ್ತಾ? ನಾರ್ಮಲ್ ವ್ಯಕ್ತಿಗಳು ಯಾರಾದ್ರೂ ಯಾರಿಗೆ ಏನಾದ್ರು ಮಾಡ್ಲಿಕ್ಕೆ ಆಗತ್ತಾ? ಸಾಧ್ಯ ಇಲ್ಲ. ಮತ್ತೆ ಅದನ್ನ ರಾಜಕೀಯ ವ್ಯಕ್ತಿಗಳು ಮಾಡ್ಬೇಕು. ಅವ್ರನ್ನ ಓಟ್ ಹಾಕಿ ಆರಿಸಿ ತಂದವರು ಜನಗಳಲ್ವಾ? ಹೌದು. ಮತ್ತೆ ಈಗ ಇಷ್ಟು ದೊಡ್ಡ ರಾಜ್ಯ, ಇಷ್ಟು ದೊಡ್ಡ ದೇಶ, ಇಲ್ಲಿ ಲಕ್ಷಾಂತರ ಕೋಟ್ಯಾಂತರ ರೂಪಾಯಿ ಎಲ್ಲ ಕಲೆಕ್ಷನ್ ಆಗುತ್ತೆ. ಆ ದುಡ್ಡನ್ನ ಆ ಜನಗಳ ಮೇಲೆ ಖರ್ಚು, ಯಾರು ಕಷ್ಟದಲ್ಲಿದ್ದಾರೆ ಅವ್ರಿಗೆ ಯಾವ ರೀತಿ ಭವಿಷ್ಯ ಮಾಡ್ಕೊಳ್ಬೇಕು, ಆಮೇಲೆ ಎಜುಕೇಶನ್ ಸಿಸ್ಟಮ್ ಅಲ್ಲಿ ಏನು ಬದಲಾವಣೆ ತರಬಹುದು, ಅವರಿಗೆ ಎಲ್ಲ ಜನಗಳಿಗೆ, ಯೂತ್ಸ್ ಗೆ ಜೀವನದಲ್ಲಿ ಮುಂದೆ ಏನಾಗ್ಬೇಕು ಅನ್ನೋದು ಕಲಿಸಬೇಕು. ನಾವು ಇನ್ನು ಹಿಂದೆ 1947 ಅಲ್ಲಿ ಏನಾಗಿದೆ ಅದನ್ನೇ ಹೇಳ್ಕೊಂತ ಹೋಗ್ತಾ ಇದ್ದೆ ನಾವು ಇನ್ನೂವರೆಗೂ. ಮುಂದೆ ಭವಿಷ್ಯ ಅವರಿಗೆ ನಾವು ಯಾವ ರೀತಿ ಬೆಳಿಬೇಕು, ಅವ್ರನ್ನ ಈಗ ಒಬ್ಬ ವೀರನಾಗಿ ಧೀರನಾಗಿ ಅವರು ಬೆಳಿಬೇಕು. ಈಗಿನ ಮಕ್ಕಳು ನೋಡಿ ಎಲ್ಲ ಮೊಬೈಲ್ ಬಿಸಿ ಆಗಿದ್ದಾರೆ. ಒಂಥರ ನನಗೆ ಹೆಂಗ್ ಅನ್ಸುತ್ತೆ, ನನ್ನ ದೇಶ, ನನ್ನ ಯೂತ್ಸ್ ಈ ರೀತಿ ಹೆಂಗಂದ್ರೆ ತುಂಬಾ ವೀಕ್ ಆಗಿದ್ದಾರೆ. ಅವರಲ್ಲಿ ಶಕ್ತಿನೇ ಇಲ್ಲ, ಸುಸೈಡ್ ಮಾಡ್ಕೋತಾ ಇದ್ದಾರೆ. ಈ ರೀತಿ ಆದ್ರೆ ಮತ್ತೆ ಬರ್ತಕ್ಕಂಥ ದಿವಸಗಳು ಹೇಗೆ? ದುಡ್ಡು ಇದೆ, ತುಂಬಾ ದುಡ್ಡಿದೆ, ಅದು ಅನ್ನೆಸೆಸರಿ ಎಲ್ಲೆಲ್ಲೂ ಹೋಗ್ತಾ ಇದೆ, ವೇಸ್ಟ್ ಆಗ್ತಾ ಇದೆ. ವೇಸ್ಟ್ ಆಗ್ಬಾರ್ದು, ಅದನ್ನ ನಿಲ್ಲಿಸಬೇಕು, ಬ್ರೇಕ್ ಮಾಡ್ಬೇಕು. ಸರಿ ಸರ್, ನನಗೆ ಅರ್ಥ ಆಯ್ತು. ಬಟ್ ಅದೇ ಯಾವ ರೀತಿಲಿ ಅಂದ್ರೆ, ಬರೀ ಈಗ ನೀವು ಹೇಳಿದ್ರಿ ಅವರಿಗೆ ಹೇಳ್ತಿದೀವಿ ನಿಮ್ಮಲ್ಲಿ ಯಾವ ರೀತಿ ನಿಮ್ ಶಕ್ತಿ ಏನಿದೆ ಅನ್ನೋದನ್ನ ತೋರ್ಸ್ಕೊಳ್ತಿದೀವಿ, ಸಹಾಯ ಮಾಡ್ತಾ ಇದೀವಿ, ಅವೆಲ್ಲ ಹೇಳ್ಬಿಟ್ಟು ನಿಮಗೆ ಜನರಲ್ಲೇ ಗೊತ್ತಿದೆ. ನೀವು ನಿನ್ನೆ ಮಾತಾಡ್ಬೇಕಾದ್ರೆ ಒಂದಷ್ಟು ಅಂಶಗಳನ್ನ ಪಾಯಿಂಟ್ ಔಟ್ ಮಾಡಿದ್ರಿ. ನೀವು ಬರೀ ಎಲೆಕ್ಷನ್ ಅಲ್ಲಿ ದುಡ್ಡು ಇಸ್ಕೊಳ್ತೀರಿ, ರೊಕ್ಕ ಅಂತ ಇದ್ ಮಾಡ್ತೀರಿ, ಇನ್ನೆಲ್ಲಿ ಅಂತ. ಹೀಗಾಗಿ ಒಂದ್ ರೀತಿಯಾಗಿ ನೋಡ್ಬೇಕಾದ್ರೆ ನಮ್ಮ ಸಿಸ್ಟಮ್ ಎಂಟೈರ್ ಕರಪ್ಟಿವ್ ಆಗಿರುವಂತದ್ದು. ಎಸ್ಪೆಷಲಿ ರಾಜಕೀಯ ವ್ಯಕ್ತಿಗಳು ತೊಡಸ್ಕೊಂಡಂತರು ಎಲ್ಲರೂ ಅಂತಲ್ಲ, ಬಹುತೇಕರು ಕರಪ್ಷನ್ ಅಲ್ಲಿ ಪಾಲ್ಗೊಂಡಿದ್ದಾರೆ. ಜನಗಳು ಅಷ್ಟೇ, ಅವರು ವೋಟಿಗೆ ಹೋದಂತ ಸಂದರ್ಭದಲ್ಲಿ ದುಡ್ಡು ಕೊಡ್ತಾರೆ, ನೆಕ್ಸ್ಟ್ ಅವ್ರು ಕೆಲಸ ಮಾಡ್ಕೊಳ್ಳೋ ಸಂದರ್ಭದಲ್ಲಿ ಕೆಲಸ ಮಾಡ್ಕೊಡಲ್ಲ. ಯಾಕಂತ ಹೇಳಿದ್ರೆ ಅವರಿಗೆ ಬೇರೆ ಬೇರೆ ರೀತಿಯಲ್ಲಿ ತುಂಬಾ ಕರಪ್ಷನ್ ನಮ್ಮಲ್ಲಿ ಇದೆ. ಇದನ್ನೆಲ್ಲ ಸಡನ್ ಆಗಿ ಕಂಟ್ರೋಲ್ ಮಾಡ್ಕೊಳ್ಳಕ್ಕೆ ತುಂಬಾ ಕಷ್ಟ ಇದೆ ಸರ್. ಹಾಗಾಗಿ ಕೇಳ್ತಿರೋಂಥದ್ದು, ಜನರನ್ನ ನೀವು ಯಾವ ರೀತಿಯಾಗಿ ಸಂಘಟಿಸ್ತಿದ್ದೀರಾ ಈ ದಿಕ್ಕಿನಲ್ಲಿ. ಅಫ್ಕೋರ್ಸ್ ಒಂದು ರಾಜಕೀಯ ಶಕ್ತಿ ಅನ್ನುವಂಥದ್ದು ಜನರಲ್ ಆಗಿ ಎಂತದಕ್ಕೆ ಬೇಕೇ ಬೇಕು, ಅಥವಾ ನೀವು ಆದ್ರೂ ಮುಂದೆ ಬರಬೇಕು, ಅಥವಾ ಮುಂದೆ ಆದ್ರೂ ಆ ತರದ ರಾಜಕೀಯ ಶಕ್ತಿ ಆ ತರದ ವಿಚಾರಗಳು ಜನರಲ್ಲಿ ಇಲ್ಲ. ಇಂತ ಒಂದು ಯಾರು ಕರಪ್ಟಿವ್ ಆಗಿದ್ದಾರೆ, ಯಾರು ಸರಿ ಇಲ್ಲ, ಅವ್ರನ್ನ ಚೇಂಜ್ ಮಾಡ್ಬೇಕು, ಕಿತ್ತೋಗಬೇಕು ಅನ್ನೋ ಮನಸ್ಥಿತಿನ ಜನರಲ್ಲಿ ತರಬೇಕು. ಆ ನಿಟ್ಟಿನಲ್ಲಿ ಏನ್ ಮಾಡ್ತಿದ್ದೀರಿ ಅಂತ? ಸರ್, ಈಗ ಇದು ಓನ್ಲಿ ರಾಜಕೀಯ ವ್ಯಕ್ತಿಗಳದಷ್ಟೇ ಪ್ರಾಬ್ಲಮ್ ಅಲ್ಲ. ಇದು ಹೇಗಿದೆ, ಪ್ರತಿಯೊಬ್ಬ ಗವರ್ಮೆಂಟ್ ಎಂಪ್ಲಾಯ್ ಆಗಿರಬಹುದು, ಏನಾಗ್ತಾ ಇದೆ, ದುಡ್ಡು ಅಂತ ಹೇಳಿ ಎಲ್ಲರೂ ನೋಡಿ, ನೀವು ಯಾವುದೇ ಒಂದು ಕೆಲಸ ಮಾಡ್ಬೇಕಂತಂದ್ರೆ ಗವರ್ಮೆಂಟ್ ಆಫೀಸಲ್ಲಿ ಕೆಲಸ ಇದ್ರೆ ದುಡ್ಡು ಕೊಟ್ರೆ ಕೆಲಸ ಆಗುತ್ತೆ, ಇಲ್ಲಾಂದ್ರೆ ಕೆಲಸನೇ ಆಗಲ್ಲ. ಇದು ಪ್ರತಿಯೊಬ್ಬ ವ್ಯಕ್ತಿದು ಜವಾಬ್ದಾರಿ ಇದೆ. ಪ್ರತಿಯೊಬ್ಬ ವ್ಯಕ್ತಿಗಳ ದೇಶ ಇದು. ಈ ದೇಶವನ್ನ ನಾವು ಉಳಿಸ್ಕೋಬೇಕಂತಂದ್ರೆ ಪ್ರತಿಯೊಬ್ಬ ವ್ಯಕ್ತಿಗಳು ಸುಧಾರಿಸ್ಕೋಬೇಕು ನಾವು. ಇಲ್ಲಿ ರಾಜಕೀಯ ವ್ಯಕ್ತಿಗಳು ಅಷ್ಟೇ ಅಂತಲ್ಲ, ರಾಜಕೀಯ ವ್ಯಕ್ತಿಗಳು ಅವರು ಒಳ್ಳೆಯವರಿದ್ದಾರೆ, ಕೆಟ್ಟವ್ರು ಎಲ್ಲರೂ ಕೆಟ್ಟವ್ರಿಲ್ಲ. ನಮ್ದು ಸಿಸ್ಟಮ್ ಕೆಟ್ಟಿದೆ. ಆ ಸಿಸ್ಟಮ್ ಅನ್ನ ಬದಲಿ ಮಾಡ್ಬೇಕು. ಆ ಸಿಸ್ಟಮ್ ಈಸಿಯಾಗಿ ಬದಲಿ ಆಗಲ್ಲ, ಚೇಂಜ್ ಆಗಲ್ಲ. ಅದಕ್ಕೆ ಸಮಯ ಬೇಕು. ಆ ಸಮಯ ಬರ್ತಕ್ಕಂಥ ದಿವಸದಲ್ಲಿ ಆಗುತ್ತೆ. ಈಗ ನೀವು ನೋಡಿದ್ರಲ್ಲ, ಯಾವ್ದು ನಮ್ಮ ನೇಪಾಳ ನೋಡಿದ್ರಲ್ಲ, ಆ ರೀತಿ ಎಲ್ಲ ಇಲ್ಲಿ ಆಗಬಾರ್ದು ಅಂತ ನಮ್ಮ ಉದ್ದೇಶ. ಅಲ್ಲಿ ಆ ರೀತಿ ಬರ್ತಕ್ಕಂಥ ದಿವಸದಲ್ಲಿ ಆಗೋ ಚಾನ್ಸಸ್ ಬಹಳ ಇದೆ. ಅನ್ನೋದು ನಿಮ್ಮ ಉದ್ದೇಶ. ಹೌದು, ಆ ರೀತಿ ಎಲ್ಲ ಆಗ್ಬಾರ್ದು. ಇದ್ದವರೇ ಸುಧಾರಿಸಿಕೊಂಡು ದೇಶವನ್ನ, ರಾಜ್ಯವನ್ನ ಸರಿಯಾಗಿ ನಡೆಸ್ಕೊಂಡು ಹೋದ್ರೆ ತುಂಬಾ ಈಸಿ ಇದೆ. ಅಂದ್ರೆ ಇದು ರಾಜಕಾರಣಿಗಳಷ್ಟೇ ಅಲ್ಲ, ಪ್ರತಿಯೊಬ್ಬ ವ್ಯಕ್ತಿ, ಪ್ರತಿಯೊಬ್ಬ ಆಫೀಸರ್ಸ್ ಆಗ್ಲಿ, ಎಲ್ಲಾ ಡಿಪಾರ್ಟ್ಮೆಂಟ್ ಅಲ್ಲಿ ಪ್ರತಿಯೊಬ್ಬರು
ಎಲ್ಲರೂ ದುಡ್ಡು ಅನ್ನೋದು ಬಡಬೇಕು, ಜನಗಳಿಗೆ ಸಹಾಯ ಮಾಡಬೇಕು. ಯಾರು ಕಷ್ಟದಲ್ಲಿದ್ದಾರೆ, ಯಾರ ಕಷ್ಟ ಯಾರು ಕೇಳ್ತಾನೆ ಇಲ್ಲ, ಪ್ರತಿಯೊಬ್ರು ಕಷ್ಟದಲ್ಲಿದ್ದಾರೆ. ಆಮೇಲೆ ಯೂತ್ಸ್ ನೋಡಿ, ಯೂತ್ಸ್ ಏನ್ ಮಾಡ್ತಿದ್ದಾರೆ, ಮೊಬೈಲ್ ಅಲ್ಲಿ ಬಿಸಿ ಆಗಿದ್ದಾರೆ, ಕಿಸದಲ್ಲಿ 10 ರೂಪಾಯಿ ಇಲ್ಲ. ಹೌದು, ತಂದೆ ತಾಯಿಗಳು ಎಲ್ಲಾ ಸಾಲ ಮಾಡಿ ಅವ್ರಿಗೆ ಎಜುಕೇಶನ್ ಮಾಡಿಸ್ತಾ ಇದ್ದಾರೆ. ಆ ಎಜುಕೇಶನ್ ಗೆ ಖರ್ಚಾಗಿದ್ದ ದುಡ್ಡನ್ನ ವಾಪಸ್ ಅವ್ರು ಗಳಿಸ್ಲಿಕ್ಕೆ ಯೂತ್ಸ್ ಗಳನ್ನೇ ಸಾಧ್ಯ ಆಗ್ತಾ ಇಲ್ಲ. ಇವಾಗ ಅವು ಸಾಲವನ್ನು ಮುಡ್ಸ್ಲಿಕ್ಕೆ ಆಗ್ತಾ ಇಲ್ಲ. ಸಾಲ ನಮ್ಮ ದೇಶ, ನಮ್ಮ ಜನ ಅವರೆಲ್ಲ ಸುಖವಾಗಿ ಬಾಳ್ಬೇಕಲ್ವಾ? ಹೌದು. ಮತ್ತೆ ಸುಖ ಶಾಂತಿ ಸಮೃದ್ಧಿಯಿಂದ ನಾವೆಲ್ಲರೂ ಬದುಕಬೇಕು. ಅದನ್ನ ಮಾಡ್ಕೊಡ್ಲಿಕ್ಕೆ ಯಾರಾದ್ರೂ ಮುಂದ್ ಬರ್ಲೇಬೇಕಲ್ಲ. ಈಗ ನಾನ್ ಮುಂದ್ ಬಂದಿದ್ದೀನಿ, ನನ್ ಜೊತೆ ಪೂರ ನಮ್ಮ ಭಾರತ ದೇಶದ ಸೈನಿಕರು ಲಕ್ಷಾಂತರ ಜನ ನಿಂತಿದ್ದಾರೆ. ಅವ್ರದ್ದು ಒಂದೇ ಆಸೆ, ಅವ್ರದ್ದು 2030ಕ್ಕೆ ಈ ಜಗತ್ ನಮ್ಮ ಭಾರತ ದೇಶವನ್ನ ಸ್ವರ್ಗವನ್ನಾಗಿ ಮಾಡ್ಬೇಕಂತ ಅವ್ರದ್ದು ಆಸೆ. ಅಂದ್ರೆ ಈ ರೀತಿ ಯೂತ್ ನ ಅವೇರ್ನೆಸ್ ಮಾಡುವಂತ ನಿಮ್ಮ ಕಾರ್ಯಕ್ರಮಗಳು ನಿರಂತರವಾಗಿ ಮುಂದುವರಿಯುತ್ತೆ. 100% ಇದು ರಾಜ್ಯಾದ್ಯಂತ ಅಲ್ಲ, ದೇಶಾದ್ಯಂತ ನಮ್ದು ನಿರಂತರ ಇದು ಕಂಟಿನ್ಯೂ ಇರುತ್ತೆ, ನಿರಂತರವಾಗಿರುತ್ತೆ. ಎಸ್ ಸರ್, ಒಳ್ಳೇದಾಗ್ಲಿ ಸರ್. ಅದಕ್ಕೆ ಒಂದಷ್ಟು ಕ್ಲಾರಿಟಿ ಬೇಕಿತ್ತು. ನಿನ್ನೆ ಈ ಕಾರ್ಯಕ್ರಮ ಕೂಡ ಮಧ್ಯದಲ್ಲಿ ನಿಲ್ತು, ಹಾಗಾಗಿ ತುಂಬಾ ಜನ ಏನ್ ಕಾರ್ಯಕ್ರಮ, ಎಂತದು, ಇಲ್ಲಿಗೆ ಏನಕ್ಕೆ ಬಂದ್ರು, ಈ ರೀತಿ ಎಲ್ಲ ಒಂದಷ್ಟು ಕನ್ಫ್ಯೂಷನ್ಸ್ ಇತ್ತು. ಅದಕ್ಕೋಸ್ಕರ ಆ ವಿಚಾರಗಳನ್ನ ಒಂದಷ್ಟು ಕ್ಲಾರಿಟಿ ಕೊಡಬೇಕು, ಕ್ಲಾರಿಫೈ ಮಾಡ್ಬೇಕು ಅನ್ನೋಂತ ವಿಚಾರದಲ್ಲಿ ನಿಮಗೆ ಕಾಲ್ ಮಾಡಿದೆ ಸರ್. ಎಸ್ ಸರ್, ಥ್ಯಾಂಕ್ ಯು. ನಿಮ್ಗೆ ಏನೇ ಇನ್ಫಾರ್ಮೇಶನ್ ಬೇಕಾಗಿದ್ರು ಕೇಳಿ. ನಾನು ದೇಶ ಮತ್ತು ದೇಶದ ಜನಗಳಿಗೋಸ್ಕರ ಬದುಕ್ತಾ ಇದ್ದೀನಿ. ನಾನು ಒಳ್ಳೇದು ಮಾಡ್ಲಿಕ್ಕೆ ನನ್ನಲ್ಲಿ ನಾನು ಪಕ್ಕಾ ಶಿವಜಿ ಭಕ್ತ ಇದ್ದೀನಿ. ನನಗೆ ಶಿವನ ಸಂದೇಶ ನನಗೆ ಕೊಟ್ಟಿದ್ದಾನೆ ದೇವರು. ಇದು ನನ್ನ ಕೆಲಸವನ್ನು ನಾನು ಪ್ರಾಮಾಣಿಕವಾಗಿ ಮಾಡ್ತಾ ಹೋಗ್ತೀನಿ. ಇನ್ನು ಬರ್ತಕ್ಕಂಥ ದಿವಸದಲ್ಲಿ ಇನ್ನೂ ಹೆಚ್ಚೆಚ್ಚಾಗಿ ಮಾಡ್ತೇನೆ ನಾನು ಇಂಥ ಪ್ರೋಗ್ರಾಮ್ಗಳನ್ನ. ನಿಮ್ಮನ್ನ ಯಾರು ಹಿಮ್ಮೆಟ್ಸಕ್ಕೆ ಅಥವಾ ನಿಮ್ಮ ವಾಯ್ಸ್ ಅನ್ನ ಕುಗ್ಸಕ್ಕೆ ಯಾರಿಗೂ ಆಗಲ್ಲ ಅನ್ನುವಂಥದ್ದು. ಇಂಪಾಸಿಬಲ್, ಯಾರ ಕಡೆನೂ ಆಗಲ್ಲ. ಓಕೆ ಸರ್, ಆಲ್ ದಿ ಬೆಸ್ಟ್ ಸರ್. ಓಕೆ, ಥ್ಯಾಂಕ್ ಯು ಸೋ ಮಚ್ ಸರ್. ಎಸ್ ಸರ್, ಎಸ್ ಸರ್, ಥ್ಯಾಂಕ್ ಯು. ಜೀನಿ ಸ್ಲಿಮ್ ತಗೊಳಕ್ಕೆ ಸ್ಟಾರ್ಟ್ ಮಾಡಿದ್ನು, ಅವಾಗ ಮಂತ್ಲಿ ಪೀರಿಯಡ್ಸ್ ಆಗ್ತಾ ಇದೀನಿ. PCOD ಪ್ರಾಬ್ಲಮ್ ನಾರ್ಮಲ್ ಆಗಿದೆ, ಥೈರಾಯ್ಡ್ ನಾರ್ಮಲ್ ಆಗಿದೆ. ಪೀರಿಯಡ್ಸ್ ಎಲ್ಲ 6 ಮಂತ್ ಆದ್ರೂ ಆಗ್ತಾ ಇದ್ದಿಲ್ಲ, ಇವಾಗ ರೆಗ್ಯುಲರ್ ಪೀರಿಯಡ್ಸ್ ಆಗ್ತಾ ಇದೆ. ಜೀನಿ ಸ್ಲಿಮ್ ನ ಯೂಸ್ ಮಾಡಿ 8 ತಿಂಗಳಲ್ಲಿ 55 kg ಸಣ್ಣ ಆಗಿದ್ದಾರೆ. ಜೀನಿ ಸ್ಲಿಮ್ ತಗೊಳ್ಳಿ, ಬೇಗ ಸಣ್ಣ ಆಗ್ತೀರಾ, ಫ್ಯಾಟ್ ಲಾಸ್ ಆಗ್ತದೆ. ಜೀನಿ ಸ್ಲಿಮ್ ನ ಯೂಸ್ ಮಾಡಿ 100% ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ಸಣ್ಣ ಆಗ್ತೀರಾ. ಇದು ಪಬ್ಲಿಕ್ ಇಂಪ್ಯಾಕ್ಟ್, ಜನಶಕ್ತಿಯೇ ನಿರ್ಣಾಯಕ.